ಚಾರ್ಜ್ ಶೀಟ್ ಹಾಕಿದ ಮೇಲೆ ಆರೋಪ ಸಾಬೀತಾಗುತ್ತೆ. ಈಗ ಜಾಮೀನು ನೀಡಿದ್ರೆ ಸಾಕ್ಷಿದಾರರು ಕೋರ್ಟ್ಗೆ ಬರೋದಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಆರೋಪ ಸಾಬೀತಾಗುತ್ತೆ. ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಈಗ ಜಾಮೀನು ನೀಡಿದ್ರೆ ಸಾಕ್ಷಿದಾರರು ಕೋರ್ಟ್ಗೆ ಬರೋದಿಲ್ಲ. ಭಯ, ಅವ್ರಿಗೆ ಪ್ರಭಾವನ ಬಳಸಿ ಸಾಕ್ಷ್ಯ ನಾಶ ಮಾಡುವಂತ ಸಾಧ್ಯತೆಗಳಿರ್ತಾವೆ. ಆರೋಪಿ ಪ್ರಭಾವಿ ಆಗಿದ್ದಾರೆ, ರಾಜಕಾರಣಿ ಆಗಿದ್ದಾರೆ. ತನಿಖಾ ಹಂತದಲ್ಲಿ ಜಾಮೀನು ಕೊಡೋದು ಬೇಡ ಅಂತ ಎಸ್ಪಿಪಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಆರೋಪ ಸಾಬೀತಾಗುತ್ತೆ. ನೋಡಿ, ಈಗ ಆರೋಪ ಪಟ್ಟಿ ಸಲ್ಲಿಸಿದ ಮೇಲೆ ಕೋರ್ಟ್ಗೆ ಅವರು ಕೃತ್ಯ ಮಾಡಿದ್ದಾರೆ ಅನ್ನೋದು ಸಾಬೀತಾಗುತ್ತೆ. ಅಲ್ಲಿವರೆಗೂ ಕೂಡ ಜಾಮೀನು ಕೊಡೋಕೆ ಬರೋದಿಲ್ಲ, ಕೊಡಬೇಡಿ. ಈಗ ನೀವೇನಾದರೂ ತನಿಖಾ ಹಂತದಲ್ಲೇ ಅವರಿಗೆ ಬೇಲ್ ಕೊಟ್ಬಿಟ್ರೆ ಆಚೆ ಬಂದು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಇವರಿಗೆ ಜಾಮೀನು ಕೊಟ್ಟರೆ ಮತ್ತೆ ಸಾಕ್ಷಿಗಳನ್ನು ವಿಚಾರಣೆ ಕರೆದ್ರೆ ಅವರು ಬರೋಕೆ ಭಯ ಬೀಳ್ತಾರೆ. ಇವರು ಅವರಿಗೆ ಜೀವ ಭಯವನ್ನು ಹಾಕಬಹುದು, ಬೆದರಿಕೆಗಳನ್ನು ಹಾಕ್ಬೋದು, ಆಮಿಷವನ್ನು ಒಡ್ಬೋದು. ಹಾಗಾಗಿನೇ ರೇವಣ್ಣ ಅವ್ರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅಂಥೇಳಿ ಎಸ್ಪಿಪಿ ಅವರು ವಾದ ಮಾಡ್ತಾ ಇದ್ದಾರೆ. ಆರೋಪಿ ಪ್ರಭಾವಿಯಾಗಿದ್ದಾರೆ, ಹಾಗಾಗಿ ಹೊರಗಡೆ ಬಂದರೆ ಸಾಕ್ಷಿ ನಾಶಪಡಿಸುವಂಥ ಸಾಧ್ಯತೆಗಳಿರ್ತವೆ. ಇನ್ನೂ ಕೂಡ ಇದು ತನಿಖಾ ಹಂತ.